ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಸಂತು ಪಂತು ರೀತಿಯಲ್ಲಿದ್ದ ಚಂದ್ರಪ್ರಭಾ ಹಾಗೂ ಸತೀಶ್ ನಡುವೆ ಈಗ ದೊಡ್ಡ ಜಗಳವೇ ಶುರುವಾಗಿದೆ. ಈ ಜಗಳಕ್ಕೆ ಕಾರಣ ಏನೆಂದರೆ ಸತೀಶ್ ರವರು ಮೊದಲೇ ವೀಕೆಂಡ್ನಲ್ಲಿ ಚಂದ್ರಪ್ರಭಾ ಅವರು ಸುದೀಪ್ ಸರ್ಗೆ ಹೇಳಿದ ಹಾಗೆ ಇವರು ಬಾತ್ರೂಮ್ಗೆ ಹೋದ್ರೆ 3 ಅವರಾದ್ರೂ ಬರೋದೇ ಇಲ್ಲ ಅಂತ ಹೇಳಿದ್ರು. ಅವರು ಮಾಡುವ ಸ್ಕಿನ್ ಕೇರ್ ಇರ್ಬೋದು, ಏರ್ ಕೇರ್ ಇರ್ಬೋದು ಅಥವಾ ಬಾಡಿ ಕೇರ್ ಇರ್ಬೋದು, ಪ್ರತಿಯೊಂದು ಅವ್ರು ಮಾಡೋ ರೀತಿ ಇವ್ರಿಗೆ ಸಾಕಾಗೋಗಿದೆ. ಏನಕ್ಕಂದ್ರೆ ಪಾಪ ಚಂದ್ರಪ್ರಭಾ ಅವ್ರಿಗೆ 3 ಅವರು ಬಾತ್ರೂಮ್ ಅಲ್ಲಿ ಕಾಯಕ್ಕಾಗೋದಿಲ್ಲ. ಇದರಿಂದ ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಇವತ್ತೇನಾಗಿದೆ ಅಂದ್ರೆ ಇದೇ ರೀತಿ ಸತೀಶ್ ರವರು ಬಾತ್ರೂಮ್ಗೆ ಹೋಗಿದ್ದಾರೆ. ಆದ್ರೆ ಚಂದ್ರಪ್ರಭಾ ಅವರಿಗೆ ಬಾಯಾರಿಕೆ ಆಗಿದೆ. ಅಣ್ಣ ನಿನ್ ಕಾಲಕ್ಕೆ ಬೀಳ್ತೀನಿ, ಬೇಗ ಬಂದ್ಬಿಡೋ ಅಣ್ಣ ಅಂತ ಕೂಡ ಅವ್ರು ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಕೂತು ಸಾಕಾಗಿ ಕೊನೆಗೆ ಹೋಗಿ ನೀರು ಕುಡಿಯಕ್ಕೆ ಹೊರಟೋಗಿದ್ದಾರೆ. ಕಿಚನ್ಗೆ ಹೋದಾಗ ಅಲ್ಲೇ ಇದ್ದ ಹಸುರರು, ನೀವು ಬೆಲ್ಟ್ ಹಾಕೊಂಡು ಜೊತೆಯಾಗಿ ಓಡಾಡಬೇಕು, ಇಲ್ಲಾಂದ್ರೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಣ್ಣ ಅವರು ಬಾತ್ರೂಮಲ್ಲಿ ಇದ್ದಾರೆ, ಬಾ ಅಂದ್ರು ಬರ್ಲಿಲ್ಲ, ನನಗೆ ಬಾಯಾರಿಕೆ ಆಯ್ತು, ಅದಕ್ಕೆ ನಾನು ನೀರು ಕುಡಿಯೋಕೆ ಬಂದೆ ಅಂತಾರೆ. ಅದಕ್ಕೆ ಹಸುರವರು, ನೀನು ಹಿಂಗೆಲ್ಲ ಬರಂಗಿಲ್ಲ, ನನಗೆ ಬಿಗ್ ಬಾಸ್ ರವರು ಬೈತಾರೆ, ನೀವು ನಿಮ್ಮಿಂದ ನಾನು ಬೈಸ್ಕೋಬೇಕಲ್ಲ ಅಂತ ಹಸುರವರು ಬೈದಾಗ ನನಗೆ ಎಂದು ಕೇಳ್ತೀರಾ, ಅವ್ರಿಗೂ ಹೇಳಿ ಅಂದ್ಬಿಟ್ಟು ಅವರು ಕುಡಿತಿದ್ದ ಗ್ಲಾಸ್ ಏನಿದೆ ಅದನ್ನ ಒಡೆದಾಕ್ಬಿಡ್ತಾರೆ. ನಂತರ ಹಸುರರು ಹೋಗಿ ಬಾತ್ರೂಮಲ್ಲಿ ಹೋಗಿ ಸತೀಶ್ ಅವ್ರ ಹತ್ರ ಜಗಳಾಡ್ತಾರೆ. ನಿಮ್ಗೆ ಬೇಗ ಬರೋಕ್ಕಾಗೋದಿಲ್ವಾ, ಪಾಪ ಅವರು ಕಾದು ಸಾಕಾಯ್ತಾರೆ ಅಂತ. ಅದಕ್ಕೆ ಸತೀಶ್ ಅವ್ರು ಹೇಳ್ತಾರೆ, ನಾನು ಬರೋದು ಹಾಗೆ, ನಾನು ಬರೋವರೆಗೂ ಅವ್ರು ಕಾಯ್ಬೇಕು ಅಂತ ಅವರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಅದಕ್ಕೆ ಧನುಷರವ್ರು ಕೂಡ ತುಂಬಾ ಕೋಪ ಬಂದ್ಬಿಡುತ್ತೆ. ನೀನು ಬರೋವರೆಗೂ ಅವ್ರು ಕಾಯಕ್ಕಾಗುತ್ತಾ, ನಾನು ಸ್ನಾನ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಕಾದು ಸಾಕಾಯ್ತು, ನೀನು 3 ಅವರ್ ಹಿಂಗೆ ಹೋದ್ರೆ ಬೇರೆಯವರೆಲ್ಲ ಸ್ನಾನ ಮಾಡೋದು ಬೇಡವಾ ಅಂತ ಅವರು ಕೂಡ ರೊಚ್ಚಿಗೆ ಹೇಳ್ತಾರೆ. ಇದರಿಂದ ಸತೀಶ್ ಅವರು ಧನುಷರವ್ರಿಗೆ ಹೊಡೆಯಕ್ಕೆ ಹೊರಟೋಗ್ತಾರೆ. ಇದರಿಂದ ಧನುಷ್ ರವರಿಗೂ ಕೋಪ ಬಂದು, ಏನು ಹೊಡಿತೀಯಾ, ಹೊಡಿಬಾರೋ ಅಂತ ಜೋರಾಗಿ ಹೊಡೆಯಕ್ಕೆ ಹೋಗ್ತಾರೆ. ಆದರೆ ಕಾಕ್ರೋಚ್ ಸುಧೀರ್ ಅವರು ಧನುಷ್ ರವರನ್ನ ಜೋರಾಗಿ ಎಳ್ದು ಇಟ್ಕೊಳ್ತಾರೆ. ಹಾಗೆಯೇ ಚಂದ್ರಪ್ರಭಾ ಹಾಗೂ ಮನೆಯವರೆಲ್ಲ ಸೇರಿ ಸತೀಶ್ ರವರನ್ನ ಬೈತಾರೆ. ನಿನ್ನಿಂದ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ, ನಿನ್ನಿಂದ ಚಂದ್ರಪ್ರಭಾ ಅವ್ರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗೋ ಹೀಗೋ ಮಾಡಿ ಮನೆಯವರೆಲ್ಲ ಸತೀಶ್ ಹಾಗೂ ಚಂದ್ರಪ್ರಭಾ ಅವರನ್ನು ಸಮಾಧಾನ ಮಾಡ್ತಾರೆ. ನಿಮ್ಗೇನನ್ಸುತ್ತೆ, ಇದರಲ್ಲಿ ಯಾರ್ದು ತಪ್ಪು ಎಂದು ಕಮೆಂಟ್ ಬಾಕ್ಸಲ್ಲಿ